ನನಗೆ ಅವಮಾನ ಮಾಡಿದ ಸೇಡಿಗಾಗಿ ಶಶಿಧರನ ತಂಗಿ ಸುಮಿತ್ರಳ ಶ್ರೀಧಾರಣ. ಎರಡನೇದಾಗಿ ಈ ಮನೆಯ ಶ್ರೀಮಂತ ಮಲ್ಲೇಶಪ್ಪನ ಕೊಲೆ. ಆಮೇಲೆ ನಾನೇ ಈ ಮನೆಯ ಒಡೆಯ. ಇನ್ನು ಮೇಲೆ ಸಾಕಷ್ಟು ಆಸ್ತಿ ನನ್ನ ಕೈವಶ ಮಾಡಿಸಿಕೊಂಡು ಎಲ್ಲಿವರೆಗೆ ನಡೆಯುತ್ತದೆ ನಾನು ನೋಡಿಕೊಳ್ಳುವೆ. ಆಯ್ ಸುಮಿತ್ರಳನ್ನು ಎಳೆದುಕೊಂಡು ಬರುತ್ತೇನಂತ ಹೇಳುವುದು ನಮ್ಮ ಕರಿಮ ಇನ್ನೂ ಬರಲಿಲ್ಲ. ಏನಾಗಿ ಅವಳ ಗಂಡನಿಗೆ ಯಕ್ಷಂಟೆಗೆನಂತ ಸುಳ್ಳು ಹೇಳಿ ಕರೆದುಕೊಂಡು ಬರಬೇಕಲ್ಲ. ವಾರಿ ಬರುತ್ತಿರುವ ಅವಳ ಮನಕ್ಕೆ ನೀಡಬೇಕು ನಾನು ಶಾಂತಿ. ಕರೆದುಕೊಂಡು ಬಂದಿದ್ದೇನೆ ನೋಡಿರಿ. ಶಬ್ಬಾಷ್! ಎಲ್ಲಿದ್ದಾರೆ ನಿನ್ನವರು? ಎಲ್ಲಿದ್ದಾರೆ ನನ್ನವರು? ಏನಾಗಿದೆ ನನ್ನವರಿಗೆ? ನಿನ್ನವರು ನಿನ್ನ ಎದುರಿಗೆ ನಿಂತಿದ್ದಾರಲ್ಲ, ಶಶಿಧರನ ತಂಗಿ ಸುಮಿತ್ರ. ನಿನ್ನ ಗಂಡನಿಗೆ ಏನು ಅಪಾಯವಾಗಿಲ್ಲ ತಾನೆ? ಆದರೆ ನಿಮ್ಮಣ್ಣ ನನಗೆ ಮೋಸ ಮಾಡಿದ ಸೇಡಿಗಾಗಿ ನಿನ್ನ ಶೀಲಾರಣ ಸುಮ್ಮನೆ ನನಗೊಂದು ಸಲ ಮೈಯಪ್ಪಿಸಿ ಆಳಾಗಿ ಮನಸ್ಸೇರಬಹುದು. ಮರ್ಯಾದೆಯಿಂದ ನೋಡು, ನನ್ನನ್ನು ಯಾರು ಅಂತ ತಿಳಿದುಕೊಂಡು ಮಾತನಾಡ್ತಿರ್ವಿ ನೀನು. ನಿನಗೆ ಆ ವಿಷಯ ರೇಖೆ ಸಮೀಪ ಬಂದಿದೆ ಅಂತ ಕಾಣುತ್ತದೆ. ಅದಕ್ಕೆ ನನ್ನನ್ನು ತಡವಿಕೊಳ್ತಾ ಇರ್ವಿ ನಾಯಿ. ನಿಜ, ನನ್ನ ಔಷಧಕ್ಕೆ ಸಮೀಪಿಸಲ್ಲ, ನಿನ್ನ ಔಷಧಕ್ಕೆ ಸಮೀಪಿಸಿದೆ. ಅಂತಲ ಈ ತೂರಿ ಚಿಕ್ಕಣ್ಣನ ಕೈವಶ ಆಗಿದ್ದು ಪರಿಜ್ಞಾನ ಇಲ್ಲವೇ? ಒಂದು ಚಾಮುಂಡೇಶ್ವರ ಬೆಟ್ಟಕ್ಕೆ ಬರುತ್ತೇನೆ ಅಂತ ಹೇಳಿದ್ದು ನೆನಪಿಲ್ಲವೇ ತಾನೆ? ಈ ಚಿಕ್ಕಣ್ಣ ಒಂದು ಹೆಣ್ಣಿನ ಮೇಲೆ ಕಣ್ಣಿಟ್ಟರೆ ಆ ಹೆಣ್ಣನ್ನು ಯಾವತ್ತೂ ಬಿಟ್ಟಿಲ್ಲ, ಬಿಡುವಾಗೂ ಇಲ್ಲ. ಸುಮ್ಮನೆ ಒಪ್ಪಿಕೊಳ್ಳದಿದ್ರೆ ಏನು ಮಾಡುವೆಯೋ? ಒಪ್ಪಿಕೊಳ್ಳದಿದ್ದರೆ ಬಲತ್ತರದಿಂದ ಒಪ್ಪಿಸಿಕೊಳ್ಳಬೇಕಾಗುತ್ತದೆ. ನೋಡು, ನನ್ನ ಹತ್ತಿರ ಬಂದಿದ್ದೆ ಆದ್ರೆ ಕಾಲಲ್ಲಿರುವ ಮೆಟ್ಟಿನಿಂದ ಹೊಡೆಯಬೇಕಾದ ಎಚ್ಚರ. ನನಗೆ ಎಚ್ಚರ ಹೇಳುವ ಹುಚ್ಚು ಹೆಣ್ಣೆ, ಈ ಸಮಯದಲ್ಲಿ ನಿನ್ನನ್ನು ಕಾಪಾಡಲು ನಿನ್ನ ಶಶಿಧರ ಬರುತ್ತಾನೆ, ಇಲ್ಲ ನಿನ್ನ ಗಂಡ ಇನ್ಸ್ಪೆಕ್ಟರ್ ಆನಂದ ಬರುತ್ತಾನೆ. ಲೇ ಮಗನ ಶಶಿಧರ, ನನ್ನ ಮನೆಯಲ್ಲಿ ಯಾರ ಪರ್ಮಿಷನ್ ಪಡೆದು ಬಂದು ಮಗನ? ಅಣ್ಣ, ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣವನ್ನು ಕಾಪಾಡಿದೆ ಅಣ್ಣ. ಇಲ್ಲಾಂದ್ರೆ ಆ ಚಾಂಡಲ ನನ್ನ ಮರ್ಯಾದೆಯನ್ನೇ ಕಳೆದು ಬಿಡ್ತಾ ಇದ್ದ ಅಣ್ಣ ಈ ಸಮಾಜದಲ್ಲಿ. ಲೇ ಮಗನ ಚಿಕ್ಕಣ್ಣ, ಇದು ನಿನ್ನ ಮನೆ ಅಲ್ಲ ಮಗನೇ, ಇದು ನನ್ನ ಮನೆ. ಸರಿಯಾದ ನಿಲ್ಲು ಮಗನ,
ಒಂದು ಹೆಜ್ಜೆ ಮುಂದಿಟ್ಟಿದ್ದಿ ಆದರೆ ನಿನ್ನ ನಿನ್ನ ತಂಗಿಯ ಪ್ರಾಣ ಯಮಲೋಕ ಸೇರಬೇಕಾಗುತ್ತದೆ. ಬಲು ಎತ್ತರ ನನಗೆ ಚಾಟಿಯಿಂದ ಹೊಡಿತೀಯ ಮಗ. ಅಣ್ಣ ಲೇ ಚಿಕ್ಕಣ್ಣನಲ್ಲೇ ನೀನು ಚಕ್ಕಣ್ಣನ ಮಗನೇ, ಗಂಡನ ಮಗನ, ಸಣ್ಣನ ಮಗನ, ನನ್ನ ಮನೆಗೆ ಬಂದು ನನ್ನ ತಂಗಿಯ ಮೇಲೆ ಬಲಾತ್ಕಾರ ಮಾಡುವ ಲಂಗಾಲನ ಮಗನ. ಒಡೆಯಬೇಡ ಶಶಿಧರ, ನಿನ್ನ ಕಾಲಿಗೆ ನನ್ನ ಕಾಲಿಗೆ ಬೇಡ ಮಗನೇ, ನನ್ನ ತಂಗಿಯ ಕಾಲಿಗೆ ಬಾ. ನಿನ್ನಂತವರು ದೊಡ್ಡರು ನನ್ನ ಸೇಡು ಅಡುಗೋದಿಲ್ಲ ಮಗನೇ. ಪಾಪಿ ನನ್ನ ಮಗನೇ, ನಿಮ್ಮಂತವ್ರಿಗೆ ಶಿಕ್ಷೆ ಆಗ್ಲೇಬೇಕು ಕಣೋ. ಅಂದರೆ ನಮ್ಮಂತ ಹೆಣ್ಣು ಮಕ್ಕಳಿಗೆ ಶಾಂತಿ ಕಣೋ, ಶಾಂತಿ. ಅವನ ನೋಡ್ರಿ, ಆ ಚಾಂಡಲನ ಮಗನ ಬಂಧಿಸಿರಿ ಅವನ. ಕಾನ್ಸ್ಟೇಬಲ್ ಬಂಧಿಸಿ ಅವರನ್ನು. ಸಾಹೇಬ್ರೇ, ನನ್ನದೇನು ತಪ್ಪಿಲ್ಲ ಸರ್. ಪಾಪ ಒಳ್ಳೆ ಮನುಷ್ಯನಲ್ಲವೇ. ಇಲ್ಲ 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 ಇಲ್ಲ, ಇನ್ನು ಮುಂದೆ ನಾಟಕ ಮಾಡ್ಬೇಕನ್ನೋದು ಆದ ಪೂರ ನನ್ನ ಸಾಯಿ ಹೊಡಿಬೇಡ್ರಿ, ಉಳಿಸ್ರಿ ಜೀವಂತ. ಇನ್ನೇನು ಬಿಡ್ತಾರ ತಮ್ಮ, ಒಯ್ದು ಬಿಡ್ತಾರ. ಸ್ವಾಮಿ ನನಗೆ ಸುಮಿತ್ರ, ನೀನೇನು ಚಿಂತಿಸಬೇಡ. ಇಂಥವರಿಗೆ ಏನು ಶಿಕ್ಷೆ ಕೊಡ್ಬೇಕಂತ ನನಗೆ ಚೆನ್ನಾಗಿ ಗೊತ್ತು. ಅಂದ ಹಾಗೆ ಶಶಿಧರ, ನಿಮ್ನ ಕಾಮತೋಟದಲ್ಲಿ ಬಿಟ್ಟಾಗ ನೀವು ಧಾರವಾಡಕ್ಕೆ ಹೋಗಿ ಬಂದ್ರಿ. ಅಂತೂ ಇಲ್ಲಿ ಬಂದ ವೇಳೆ, ಗುಂಡ್ಲಿಗೆರೆಗೆ ಬಂದ ವೇಳೆ ಚೆನ್ನಾಗಿದೆ. ಬಾಪುಗೌಡ ಮಾವನು ಹೋಟೆಲಕ್ಕೆ ಬರೋದ್ರೊಳಗ ನನ್ನ ತಂಗಿಯನ್ನು ಒಂದು ರಿಕ್ಷಾ ಹಿಡ್ಕೊಂಡು ಹೊಂಟಿದ್ದಳು. ಹಾಗಾದ್ರೆ ಈರಣ್ಣನ ರಿಕ್ಷಾ ತಗೊಂಡು ಹೊಂಟಿದ್ದ. ಆ ರಿಕ್ಷಾದಿಂದ ನಾನು ನನ್ನ ರಿಕ್ಷಾ ತಗೊಂಡು ಹೊಂಟಿದ್ದಪ್ಪ. ಅಷ್ಟರೊಳಗ ಎಲ್ಲ ಮುಗಿದು ಹೋಯಿತು. ಚಿಕ್ಕಣ್ಣನನ್ನು ಚೆನ್ನಾಗಿ ತಳಿಸಿ ಬಂದಿದ್ದೇನೆ. ರೋಗಿ ಬಯಸಿದ್ದು ಹಾಲು ಅಣ್ಣ, ಡಾಕ್ಟರ್ ಹೇಳಿದ್ದು ಹಾಲು ಅಣ್ಣ. ಯಾಕಮ್ಮ ಶಿಶಿರೇಖ ನನ್ನನ್ನು ಮಾತಾಡನ್ನ ಆಡಿಸಿದವೆ? ಸುಮಿತ್ರಾ, ಏನಮ್ಮ ಇದೆಲ್ಲ? ನೋಡಮ್ಮ, ನನಗೆ ಅನ್ಯಾಯವಾಗಿ ಬಿಡ್ತಾ ಇತ್ತು. ದೇವರು ಸರಿಯಾಗಿ ಬಂದು ನನ್ನ ಅಣ್ಣ, ನನ್ನ ಮಾನ ಪ್ರಾಣವನ್ನು ಕಾಪಾಡಿದನಮ್ಮ. ದೇವರು ನಿಮ್ಗ ಸಾಹೇಬ್ರ ಮಾಡ ಕೈಲೆ ನಮ್ಮಿಬ್ಬರಿಗೆ ಆಶೀರ್ವಾದ ಮಾಡ್ಬಿಡ್ರಿ. ಬರೇ ವರ್ಷ ಅಡಿಗೆ ಅವಳಿ ಜೋಳಿ ಮಕ್ಕಳಾಗಂಗ್ ಮಾಡಪ್ಪ ಮಲ್ಲೇಶ್ವರ ಸೌಕರ. ಹೇಳ್ಬಿಡು ಸಾಕು, ಎರಡು ಯಾವ ಏ ಕಿಸನ್ ಅಲ್ಲಿ ನಂಗೆ ನಾಲ್ಕಾವ, ಇನ್ನ ನಾಲ್ಕ ತಗೋತಮ್ಮ. ಯಾಕಪ್ಪ ವಿಶ್ವನಾಥ, ಎಲ್ಲರೂ ಮದುವೆ ಮಾಡ್ಕೊಂಡಾರ ಅಂತ ಹೇಳಿದ್ರಿ. ಕೋಪನ ಚಿಂಚೋಡಿ ಬಸವರಾಜಿಗೆ ಹೇಳಿ ಇನ್ನೊಂದು ಹೆಣ್ಣು ತೆಗೆದು ಲಗ್ನ ಮಾಡಿ ಕವಳಿ ಗದ್ದಿ ಕಳಿಸ್ತಾರ. ಹೋಗಂತಿ ಇದೇ ಸಂತೋಷ ಸುದ್ದಿಯಲ್ಲಿ ಒಂದು ಗಿಚ್ಚಿ ಗಿರಿಗಿರಿ ಆಡ್ಬಿಡ. ನಮಗಾಗಿ ಬಂದು ನಮ್ಮ ಜೀವ ಬದಲಾಗಲೆಂದು ನೋಡಲೆವು ಎಲ್ಲ ಕರುಣೆಯೋ.
ಸುಮಿಲ ಮಗಾಗಿ ಬಂದು ತಾಯಿ ವರದಾಯನೆಂದು ಮಾವ ನಿಮ್ಮನ್ನ ಕೇಳಾರ್ದ ಮದುವೆ ಆಯ್ತು ನಮ್ದು ತಪ್ಪ್ರಿ ಮಾವ ನಮಗ ಜರ ಆಶೀರ್ವಾದ ಮಾಡ್ರಿ ನಮ್ಮ ಮನೆಗೆ ನಾವು ಹೋದ್ವಿ ಎಲ್ಲ ಕಾಲಿಗಳು ಮಾವಾಗ ಒಂದು ಮಾಡಿದ ಆ ತಾಯಿ ಎಲ್ಲ ಮಾಯಿ ಪಾದಕ್ಕ ಶರಣು ಶರಣಾರ್ಥಿ ಜಯ ಗುರು